everyone, welcome to Vinu Lifestyle. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಬಾನ ನೆನೆಸ್ಕೊಂಡು ನಾನು ಒಂದು ಒಳ್ಳೆ ಕೆಲಸಕ್ಕೆ ಹೊರಟೆ. ಆ ಒಳ್ಳೆ ಕೆಲಸ ಏನು ಅಂತಂದರೆ, ನಾವು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸವಿನೆನಪು ಫೌಂಡೇಶನ್ ಸೇವಾಶ್ರಮದಲ್ಲಿ ಆಚರಿಸಿದ್ವಿ. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ವಿಶ್ವಾದ್ಯಂತ ಸುಮಾರು 143 ದೇಶಗಳಲ್ಲೂ ಆಚರಿಸ್ತೇವೆ. ಪರಿಸರದ ಕಾಳಜಿ ಜೊತೆಗೆ ಜನರಿಗೆ ಪರಿಸರದ ಮಹತ್ವ ಸಾರುವ ಹಾಗೂ ಜನರಲ್ಲಿ ಜಾಗೃತಿಗೊಳಿಸುವ ಒಂದು ಕಾರ್ಯಕ್ರಮ. ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸಾಲು ಮರದ ತಿಮ್ಮಕ್ಕನ ನೆನೆಸ್ಕೊಂಡು ನಾವು ಈ ಕಾರ್ಯಕ್ರಮನ ಮಾಡಿದ್ವಿ. ಆ ಕಾರ್ಯಕ್ರಮದ ಜೊತೆಗೆ ನಾವು ಇನ್ನೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನಂತಂದರೆ, ಬಡ ಮಕ್ಕಳಿಗೆ ಬುಕ್ಸ್ ಹಾಗೂ ಫೀಸ್ ಕೊಡೋದು. ಬುಕ್ಸ್ ಮತ್ತು ಫೀಸ್ ಕೊಟ್ಟಿದ್ದು ಅವರು ಸ್ವಯೋಜಿತವಾಗಿ ನಮ್ಮ ಸನ್ಮತಿಲಿ ಇರುವಂತಹ ರಾಜೇಶ್ವರಿ ಹಾಗೂ ಸವಿತಾ ಅವರು. ಆ ಮಕ್ಕಳಿಗೆ ಏನು ನೆಸೆಸಿಟಿ ಇದೆ, ಏನು ಬೇಕು ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು ಮತ್ತು ಫೀಸ್ನ ನಾವು ತಲುಪಿಸಿದ್ವಿ. ಹಾಗೂ ಸನ್ಮತಿ ಲೇಡೀಸ್ ಫೌಂಡೇಶನ್ ವತಿಯಿಂದ ಸವಿನೆನಪು ಫೌಂಡೇಶನ್ ಅವರಿಗೆ ತಟ್ಟೆ ವಿತರಣೆ ಹಾಗೂ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಅವರಿಗೆ ನಾವು ಕೇಳಿದ್ವಿ ನಿಮ್ಗೆ ಏನು ನೆಸೆಸಿಟಿ ಇದೆ ಅಂದಾಗ ಅವರು ನಮಗೆ ತಟ್ಟೆ ಬೇಕಾಗಿದೆ ಅಂತ ಕೇಳಿದ್ರು. ಸೊ ನಾವು ತಟ್ಟೆ ಕೊಡೋ ಮುಖಾಂತರ ನಾವು ಅವರಿಗೆ ಈ ರೀತಿ ಹೆಲ್ಪ್ ಮಾಡಿದ್ವಿ. ಅವ್ರಿಗೆ ಊಟ ಬಡಿಸಿ ನಾವು ಸಂತೋಷ ಪಟ್ವಿ. ಊಟ ಎಲ್ಲ ನಾವು ಕೊಟ್ಟಾದ್ಮೇಲೆ ಅವ್ರ ಪ್ರೇಯರ್ ಕೂಡ ಸ್ಟಾರ್ಟ್ ಮಾಡಿದ್ರು. ಈ ಶಿಸ್ತನ್ನು ನಾವು ಕೂಡ ಪಾಲಿಸಬೇಕು. ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಮತ್ತು ಇನ್ಸ್ಪೈರ್ ಕೂಡ ಆಗುತ್ತೆ. ನನ್ನ ಮಗಳು ಕೂಡ ಇವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ಲು. ಅವಳಿಗೆ ತುಂಬ ಖುಷಿ ಆಯಿತು ಇವ್ರನ್ನೆಲ್ಲ ನೋಡಿ, ತುಂಬ ಎಂಜಾಯ್ ಮಾಡಿದ್ಲು. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಮಕ್ಕಳನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅವರು ನಮಗೆ ಈ ರೀತಿ ಥ್ಯಾಂಕ್ಸ್ ಹೇಳಿದರು. ಡ್ಯಾನ್ಸ್ ಇಲ್ಲದೆ ಹೇಗೆ ಹೋಗೋದು, ಲಾಸ್ಟಲ್ಲಿ ಒಂದು ಡ್ಯಾನ್ಸ್ ಮಾಡಿಬಿಟ್ಟು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಸ್ಟೆಪ್ ಹಾಕಿದ್ವಿ. ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡಿ ನನ್ನ ಮಗಳ ಜೊತೆನೂ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ತುಂಬ ಖುಷಿ ಆಯಿತು. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. Subscribe. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.